ಓಕೆ, ಮತ್ತೊಂದು ಕಡೆ ಜಾತಿ ಗಣತಿ ಸಾಲು ಸಾಲು ವಿರೋಧ ಆಕ್ಷೇಪಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡನೆಗೆ ಮುಂದಾಗಿದ್ದಾರೆ. ನಾನು ಹೇಳಿದೆ ಮೊನ್ನೆಮ್ಮೆ, ಸಿದ್ದರಾಮಯ್ಯನವರು ಇಳಿಯೋದು ಪಕ್ಕ ಆದರೆ ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾರೆ. ಅಂದರೆ ಒಂದು ಗಿಫ್ಟ್ ಕೊಟ್ಟು ಹೋಗುತ್ತದೆ. ಯಾರಿಗೆ ಗಿಫ್ಟ್ ಅದು ಹೇಳ್ತೀನಿ. ಇದರ ಮಧ್ಯೆ ಮತ್ತೊಂದು ಬಾರಿ ವರದಿ ಸೋರಿಕೆಯಾಗಿದೆ. ಸೋರಿಕೆ ಮಾಡಿದ್ದ, ಈ ಹಿಂದೆ ಸೋರಿಕೆ ಆಗಿದೆ. ವರದಿ ಮಂಡನೆ ಆದ ನಂತರ ಬರಬೇಕು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್, ಆಮೇಲೆ ಮಾತಾಡೋಣ. ಜಾತಿ ಗಣತಿ ವರದಿ ಮತ್ತೊಂದು ಬಾರಿ ಲೀಕ್. ನಾಳೆ ಸಂಪುಟ ಸಭೆಯಲ್ಲಿ ವರದಿ ಮಂಡನೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಬಗ್ಗೆ ಪರ ವಿರೋಧದ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಇದರ ನಡುವೆಯೇ ಜಾತಿ ಗಣತಿ ವರದಿ ನಾಳೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಮುಂದೆ ಮಂಡನೆಯಾಗುವ ನಿರೀಕ್ಷೆ ಇದೆ. ಸಿಎಂ ಇಲ್ಲ ಅಂದ್ರೂ ನಾಳೆಯೇ ವರದಿ ಮಂಡಿಸೋದು ಬಹುತೇಕ ಪಕ್ಕ. ವಿರೋಧ ವ್ಯಕ್ತಪಡಿಸಲಿಕ್ಕೆ ಈಗ ಕ್ಯಾಬಿನೆಟ್ ಅಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಅದ್ರ ಚರ್ಚೆ ನಡೀತಿದೆಯಲ್ಲ ಸರ್, ಸಮುದಾಯವಾರು ಚರ್ಚೆಗಳು ಚರ್ಚೆ ಊಹಾಪೋಹಗಳು ಅಷ್ಟೇ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಜಾತಿ ಗಣತಿ ವರದಿಯ ಜಾತಿವಾರು ಜನಸಂಖ್ಯೆಯ ಅಂಕಿ ಸಂಖ್ಯೆ ವಿವರ ಮತ್ತೆ ಸೋರಿಕೆಯಾಗಿದೆ. ಈಗ ಸೋರಿಕೆಯಾದ ಜಾತಿವಾರು ಜನಸಂಖ್ಯೆಯ ಅಂಶಗಳನ್ನ ನೋಡೋದಾದ್ರೆ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರೇ ಅತಿ ಹೆಚ್ಚಿದ್ದು 1,08,00,000ದಷ್ಟಿದ್ದಾರೆ. ಮುಸ್ಲಿಮರು 70 ಲಕ್ಷ ಜನಸಂಖ್ಯೆ ಹೊಂದುವ ಮೂಲಕ ಎರಡನೇ ಅತಿ ದೊಡ್ಡ ಸಮಾಜ ಆಗಿದೆ. ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ, ಪರಿಶಿಷ್ಟ ಪಂಗಡದವರು 40,45,000 ಇದ್ದಾರೆ. ಈಡಿಗರು, ವಿಶ್ವಕರ್ಮ, ಬೆಸ್ತರು ತಲಾ 15 ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ. ಬ್ರಾಹ್ಮಣರು 14 ಲಕ್ಷ ಜನಸಂಖ್ಯೆಯನ್ನ ಹೊಂದಿದ್ದಾರೆ. ಗೊಲ್ಲ ಸಮುದಾಯ 10 ಲಕ್ಷ ಇದ್ದಾರೆ. ಅರೆ ಅಲೆಮಾರಿ ಹಾಗೂ ಮಡಿವಾಳ ಸಮಾಜ 6 ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ. ಸವಿತಾ ಸಮಾಜ ಹಾಗೂ ಕುಂಬಾರರು ತಲಾ 5 ಲಕ್ಷ ಜನಸಂಖ್ಯೆಯನ್ನ ಹೊಂದಿವೆ. ಇಲ್ಲಿ ಎರಡು ಸಮುದಾಯದ ಪ್ರಶ್ನೆ ಅಲ್ಲ ಇದು. ಇಲ್ಲಿ ಎರಡು ಸಮುದಾಯದ ಪ್ರಶ್ನೆ ಬರೋಲ್ಲ. ಅದು ಸಿದ್ದರಾಮಯ್ಯರು ಹೇಳೋದು ಎರಡು ಸಮುದಾಯಗಳನ್ನ ಇವತ್ತು ಡಿಗ್ರೇಡ್ ಮಾಡಬೇಕು ಅಂತ ಹೇಳಿ. ಈ ಸೋರಿಕೆಯಾದ ಮಾಹಿತಿ ಅಧಿಕೃತವೋ ಅಲ್ಲವೋ ಎಂಬುದು ನಾಳೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಮತ್ತೊಂದು ಕಡೆ ಜಾತಿ ಗಣತಿ ಸಾಲು ಸಾಲು ವಿರೋಧ ಆಕ್ಷೇಪಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡನೆಗೆ ಮುಂದಾಗಿದ್ದಾರೆ. ನಾನು ಹೇಳಿದೆ ಮೊನ್ನೆಮ್ಮೆ, ಸಿದ್ದರಾಮಯ್ಯನವರು ಇಳಿಯೋದು ಪಕ್ಕ ಆದರೆ ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾರೆ. ಅಂದರೆ ಒಂದು ಗಿಫ್ಟ್ ಕೊಟ್ಟು ಹೋಗುತ್ತದೆ. ಯಾರಿಗೆ ಗಿಫ್ಟ್ ಅದು ಹೇಳ್ತೀನಿ. ಇದರ ಮಧ್ಯೆ ಮತ್ತೊಂದು ಬಾರಿ ವರದಿ ಸೋರಿಕೆ ಮಾಡಿದ್ದ, ಈ ಹಿಂದೆ ಸೋರಿಕೆ ಆಗಿದೆ. ವರದಿ ಮಂಡನೆ ಆದ ನಂತರ ಬರಬೇಕು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್, ಆಮೇಲೆ ಮಾತಾಡೋಣ. ಜಾತಿ ಗಣತಿ ವರದಿ ಮತ್ತೊಂದು ಬಾರಿ ಲೀಕ್. ನಾಳೆ ಸಂಪುಟ ಸಭೆಯಲ್ಲಿ ವರದಿ ಮಂಡನೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಬಗ್ಗೆ ಪರ ವಿರೋಧದ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಇದರ ನಡುವೆಯೇ ಜಾತಿ ಗಣತಿ ವರದಿ ನಾಳೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಮುಂದೆ ಮಂಡನೆಯಾಗುವ ನಿರೀಕ್ಷೆ ಇದೆ. ಸಿಎಂ ಇಲ್ಲ ಅಂದ್ರೂ ನಾಳೆಯೇ ವರದಿ ಮಂಡಿಸೋದು ಬಹುತೇಕ ಪಕ್ಕ. ವಿರೋಧ ವ್ಯಕ್ತಪಡಿಸಲಿಕ್ಕೆ ಈಗ ಕ್ಯಾಬಿನೆಟ್ ಅಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಅದ್ರ ಚರ್ಚೆ ನಡೀತಿದೆಯಲ್ಲ ಸರ್, ಸಮುದಾಯವಾರು ಚರ್ಚೆಗಳು ಚರ್ಚೆ ಊಹಾಪೋಹಗಳು ಅಷ್ಟೇ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಜಾತಿ ಗಣತಿ ವರದಿಯ ಜಾತಿವಾರು ಜನಸಂಖ್ಯೆಯ ಅಂಕಿ ಸಂಖ್ಯೆ ವಿವರ ಮತ್ತೆ ಸೋರಿಕೆಯಾಗಿದೆ. ಈಗ ಸೋರಿಕೆಯಾದ ಜಾತಿವಾರು ಜನಸಂಖ್ಯೆಯ ಅಂಶಗಳನ್ನ ನೋಡೋದಾದ್ರೆ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರೇ ಅತಿ ಹೆಚ್ಚಿದ್ದು 1,08,00,000ದಷ್ಟಿದ್ದಾರೆ. ಮುಸ್ಲಿಮರು 70 ಲಕ್ಷ ಜನಸಂಖ್ಯೆ ಹೊಂದುವ ಮೂಲಕ ಎರಡನೇ ಅತಿ ದೊಡ್ಡ ಸಮಾಜ ಆಗಿದೆ. ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ, ಪರಿಶಿಷ್ಟ ಪಂಗಡದವರು 40,45,000 ಇದ್ದಾರೆ. ಈಡಿಗರು, ವಿಶ್ವಕರ್ಮ, ಬೆಸ್ತರು ತಲಾ 15 ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ. ಬ್ರಾಹ್ಮಣರು 14 ಲಕ್ಷ ಜನಸಂಖ್ಯೆಯನ್ನ ಹೊಂದಿದ್ದಾರೆ. ಗೊಲ್ಲ ಸಮುದಾಯ 10 ಲಕ್ಷ ಇದ್ದಾರೆ. ಅರೆ ಅಲೆಮಾರಿ ಹಾಗೂ ಮಡಿವಾಳ ಸಮಾಜ 6 ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ. ಸವಿತಾ ಸಮಾಜ ಹಾಗೂ ಕುಂಬಾರರು ತಲಾ 5 ಲಕ್ಷ ಜನಸಂಖ್ಯೆಯನ್ನ ಹೊಂದಿವೆ.
ಇಲ್ಲಿ ಎರಡು ಸಮುದಾಯದ ಪ್ರಶ್ನೆ ಅಲ್ಲ ಇದು. ಇಲ್ಲಿ ಎರಡು ಸಮುದಾಯದ ಪ್ರಶ್ನೆ ಬರೋಲ್ಲ. ಅದು ಸಿದ್ದರಾಮಯ್ಯರು ಹೇಳೋದು ಎರಡು ಸಮುದಾಯಗಳನ್ನ ಇವತ್ತು ಡಿಗ್ರೇಡ್ ಮಾಡಬೇಕು ಅಂತ ಹೇಳಿ. ಈ ಸೋರಿಕೆಯಾದ ಮಾಹಿತಿ ಅಧಿಕೃತವೋ ಅಲ್ಲವೋ ಎಂಬುದು ನಾಳೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಮತ್ತೊಂದು ಕಡೆ ಜಾತಿ ಗಣತಿ ಸಾಲು ಸಾಲು ವಿರೋಧ ಆಕ್ಷೇಪಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡನೆಗೆ ಮುಂದಾಗಿದ್ದಾರೆ. ನಾನು ಹೇಳಿದೆ ಮೊನ್ನೆಮ್ಮೆ, ಸಿದ್ದರಾಮಯ್ಯನವರು ಇಳಿಯೋದು ಪಕ್ಕ ಆದರೆ ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾರೆ. ಅಂದರೆ ಒಂದು ಗಿಫ್ಟ್ ಕೊಟ್ಟು ಹೋಗುತ್ತದೆ. ಯಾರಿಗೆ ಗಿಫ್ಟ್ ಅದು ಹೇಳ್ತೀನಿ. ಇದರ ಮಧ್ಯೆ ಮತ್ತೊಂದು ಬಾರಿ ವರದಿ ಸೋರಿಕೆಯಾಗಿದೆ. ಸೋರಿಕೆ ಮಾಡಿದ್ದ ಈ ಹಿಂದೆ ಸೋರಿಕೆಯಾಗಿದೆ. ವರದಿ ಮಂಡನೆ ಆದ ನಂತರ ಬರಬೇಕು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್, ಆಮೇಲೆ ಮಾತಾಡೋಣ. ಜಾತಿ ಗಣತಿ ವರದಿ ಮತ್ತೊಂದು ಬಾರಿ ಲೀಕ್. ನಾಳೆ ಸಂಪುಟ ಸಭೆಯಲ್ಲಿ ವರದಿ ಮಂಡನೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಬಗ್ಗೆ ಪರ ವಿರೋಧದ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಇದರ ನಡುವೆಯೇ ಜಾತಿ ಗಣತಿ ವರದಿ ನಾಳೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಮುಂದೆ ಮಂಡನೆಯಾಗುವ ನಿರೀಕ್ಷೆ ಇದೆ. ಸಿಎಂ ಇಲ್ಲ ಅಂದ್ರೂ ನಾಳೆಯೇ ವರದಿ ಮಂಡಿಸೋದು ಬಹುತೇಕ ಪಕ್ಕ. ವಿರೋಧ ವ್ಯಕ್ತಪಡಿಸಲಿಕ್ಕೆ ಈಗ ಕ್ಯಾಬಿನೆಟ್ ಅಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಅದ್ರ ಚರ್ಚೆ ನಡೀತಿದೆಯಲ್ಲ ಸರ್, ಸಮುದಾಯವಾರು ಚರ್ಚೆಗಳು ನಡೀತಾ ಇದೆ. ಚರ್ಚೆ ಊಹಾಪೋಹಗಳು ಅಷ್ಟೇ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಜಾತಿ ಗಣತಿ ವರದಿಯ ಜಾತಿವಾರು ಜನಸಂಖ್ಯೆಯ ಅಂಕಿ ಸಂಖ್ಯೆ ವಿವರ ಮತ್ತೆ ಸೋರಿಕೆಯಾಗಿದೆ. ಈಗ ಸೋರಿಕೆಯಾದ ಜಾತಿವಾರು ಜನಸಂಖ್ಯೆಯ ಅಂಶಗಳನ್ನ ನೋಡೋದಾದ್ರೆ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರೇ ಅತಿ ಹೆಚ್ಚಿದ್ದು 1,08,00,000ದಷ್ಟಿದ್ದಾರೆ. ಮುಸ್ಲಿಮರು 70 ಲಕ್ಷ ಜನಸಂಖ್ಯೆ ಹೊಂದುವ ಮೂಲಕ ಎರಡನೇ ಅತಿ ದೊಡ್ಡ ಸಮಾಜ ಆಗಿದೆ. ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ, ಪರಿಶಿಷ್ಟ ಪಂಗಡದವರು 40,45,000 ಇದ್ದಾರೆ. ಈಡಿಗರು, ವಿಶ್ವಕರ್ಮ, ಬೆಸ್ತರು ತಲಾ 15 ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ. ಬ್ರಾಹ್ಮಣರು 14 ಲಕ್ಷ ಜನಸಂಖ್ಯೆಯನ್ನ ಹೊಂದಿದ್ದಾರೆ. ಗೊಲ್ಲ ಸಮುದಾಯ 10 ಲಕ್ಷ ಇದ್ದಾರೆ. ಅರೆ ಅಲೆಮಾರಿ ಹಾಗೂ ಮಡಿವಾಳ ಸಮಾಜ 6 ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ. ಸವಿತಾ ಸಮಾಜ ಹಾಗೂ ಕುಂಬಾರರು ತಲಾ 5 ಲಕ್ಷ ಜನಸಂಖ್ಯೆಯನ್ನ ಹೊಂದಿವೆ. ಇಲ್ಲಿ ಎರಡು ಸಮುದಾಯದ ಪ್ರಶ್ನೆ ಅಲ್ಲ ಇದು. ಇಲ್ಲಿ ಎರಡು ಸಮುದಾಯದ ಪ್ರಶ್ನೆ ಬರೋಲ್ಲ. ಅದು ಸಿದ್ದರಾಮಯ್ಯರು ಹೇಳೋದು ಎರಡು ಸಮುದಾಯಗಳನ್ನ ಇವತ್ತು ಡಿಗ್ರೇಡ್ ಮಾಡಬೇಕು ಅಂತ ಹೇಳಿ. ಈ ಸೋರಿಕೆಯಾದ ಮಾಹಿತಿ ಅಧಿಕೃತವೋ ಅಲ್ಲವೋ ಎಂಬುದು ನಾಳೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಮತ್ತೊಂದು ಕಡೆ ಜಾತಿ ಗಣತಿ ಸಾಲು ಸಾಲು ವಿರೋಧ ಆಕ್ಷೇಪಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡನೆಗೆ ಮುಂದಾಗಿದ್ದಾರೆ. ನಾನು ಹೇಳಿದೆ ಮೊನ್ನೆಮ್ಮೆ, ಸಿದ್ದರಾಮಯ್ಯನವರು ಇಳಿಯೋದು ಪಕ್ಕ ಆದರೆ ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾರೆ. ಅಂದರೆ ಒಂದು ಗಿಫ್ಟ್ ಕೊಟ್ಟು ಹೋಗುತ್ತದೆ. ಯಾರಿಗೆ ಗಿಫ್ಟ್ ಅದು ಹೇಳ್ತೀನಿ. ಇದರ ಮಧ್ಯೆ ಮತ್ತೊಂದು ಬಾರಿ ವರದಿ ಸೋರಿಕೆ ಮಾಡಿದ್ದ ಈ ಹಿಂದೆ ಸೋರಿಕೆಯಾಗಿದೆ. ವರದಿ ಮಂಡನೆ ಆದ ನಂತರ ಬರಬೇಕು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್, ಆಮೇಲೆ ಮಾತಾಡೋಣ.